ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಪೇಷನ್ಸ್ ಔಟ್ ಆಫ್ ಪೇಷನ್ಸ್ ಭಾಳ ಧೂಳ ಹೇಳ್ತಿದೆ. ಧೂಳ ಅಂದ್ರೆ ಲೆಕ್ಕದ ಹೊರಗೆ ಓಡಾಡ್ತಿದ್ದಾರೆ, ದಿವಸ ಓಡಾಡ್ತಾರೆ ಕೂಡ. ಅದ್ರ ಜೊತೆಯಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾಡ್ತದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಿರ್ಸಿಯ ಪ್ರತಿಷ್ಠಿತ ಹಾಸ್ಪಿಟಲ್ PSS ಇಲ್ಲೇ ಇದೆ. ಆದರೆ ಈ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ. ಭಾಳ ಸ್ಟೂಡೆಂಟ್ ಇದ್ದಾರೆ, ಪ್ಲಸ್ ಹಾಸ್ಪಿಟಲ್ ಬರುವಂಥ ಪೇಷಂಟ್ಗಳು ಎಲ್ಲರಿಗೂ ಉತ್ತಮ ಆಗಲಿಕ್ಕೆ ಮುಖ್ಯ ಕಾರಣ ಆಗ್ತದೆ. ಮತ್ತೊಂದೇನು ಅಂತ ಹೇಳಿದ್ರೆ, ಜನಸಾಮಾನ್ಯರೇ ಟೂ ವೀಲರ್ ತಗೊಂಡು ಓಡಲಾರದಂಥ ಪರಿಸ್ಥಿತಿಯಲ್ಲಿ ರಸ್ತೆ ಇದೆ. ವೆಹಿಕಲ್ಸ್ ಎಲ್ಲ ಫುಟ್ಪಾತ್ ಮೇಲೆ ಅಡ್ಡಾಡೋದ್ರಿಂದ ಯಾವುದೇ ಟೈಮ್ನಲ್ಲಿ ಏನೋ ಅದರದ್ದು ಅನಾಥ ಆಗೋ ಚಾನ್ಸ್ ಇಲ್ಲ ಗೊತ್ತಿಲ್ಲ, ಈ ರೋಡ್ನ ತಿರುಗಾಡ್ತಾರೋ ಅಥವಾ ಇಲ್ಲ ಗೊತ್ತಿಲ್ಲ. ಅವ್ರ ಜವಾಬ್ದಾರಿಯನ್ನು ಕೆಲಸ ಮಾಡಿದ್ರೆ ಈ ರೀತಿ ಏನೂ ಆಗೋದಿಲ್ಲ. ಅಂದ್ರೆ ರುಟೀನ್ ವರ್ಕ್ ಅದು ಮೇಂಟೆನೆನ್ಸ್ ಮಾಡೋದಿಲ್ಲ, ಮಾಡಲೇಬೇಕು. ಏನು ಮಾಡಿಲ್ಲ ಅಂದ್ರೆ ಆ ದುಡ್ಡು ಎಲ್ಲ ಹೋಗುತ್ತೆ. ನಾವು ಪ್ರತಿಭಟನೆ ಮಾಡಿದಾಗಲೇ ಅದಕ್ಕೆ ಕೆಲಸ ಆಗತಕ್ಕಂಥದ್ದು ಹಂತದಲ್ಲಿ ಈ ಥರ ವಿಧಾನಗಳಿದ್ದಾವೆ. ಹೇಗೆ ಅಂತ ತಿಳಿಸ್ಬಿಟ್ಟು ಅಂದ್ರೆ ನಾನು ಹೇಳ್ಬಿಟ್ಟು ಮಾಡಿಸ್ಕೊಡ್ತೇನೆ. ಯಾವನ್ನ ಹೇಳಿದ್ರು ಅವನಿಗೆ ಸರಿ ಯಾವಾಗಿಂದ ಸ್ಟಾರ್ಟ್ ಪೂರ್ತಿ ಹೊಂಡ ಧೂಳುಗಳಿಂದ ತುಂಬಿಕೊಂಡಿದೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದರೆ ಇದು ಕಾಲೇಜ್ ರಸ್ತೆ ಅಂತಲೇ ಫೇಮಸ್. ಇದರಲ್ಲಿ ಸಣ್ಣ ಮಕ್ಕಳ ಶಾಲೆಯಿಂದ ಹಿಡಿದು ಎಲ್ಲ ಡಿಗ್ರಿ ಶಾಲೆ ಕಾಲೇಜ್ ತನಕನೂ ಇದೆ. ಇಲ್ಲಿ ದಿವಸ 1000ಕ್ಕೂ ಹೆಚ್ಚು ಜನ ಮಕ್ಕಳು ಓಡಾಡ್ತಿದ್ದಾರೆ, ದಿವಸ ಓಡಾಡ್ತಾರೆ ಕೂಡ. ಅದ್ರ ಜೊತೆಯಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾಡ್ತದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಿರ್ಸಿಯ ಪ್ರತಿಷ್ಠಿತ ಹಾಸ್ಪಿಟ್ಲ್ PSS ಇಲ್ಲೇ ಇದೆ. ಆದರೆ ಈ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಧಿಕಾರಿಗಳು ಏನು ಕ್ರಮ ಕೈಗೊಂಡಾರೆ? ಯಾಕೆಂತಂದರೆ ಅಧಿಕಾರಿಗಳಿಗೆ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಆಗಸ್ಟ್ಗೆ ಅವರಿಗೆ ಟೆಂಡರ್ ಆಗಿದೆ ಅಂತ ಒಬ್ಬ ವ್ಯಕ್ತಿಗೆ. ಆ ಟೆಂಡರ್ ಆಗಿದ್ದ ವ್ಯಕ್ತಿ ರಸ್ತೆ ರಿಪೇರಿ ಮಾಡೋದು ಸಹ ಇಲ್ಲಿ ರಸ್ತೆ ಬಗ್ಗೆ ವಿಚಾರನೂ ಮಾಡಿಲ್ಲ. ಯಾಕೆಂತಂದರೆ ಉಂಟು ಇದು ಮಾಡ್ತಾರೋ ಇಲ್ಲೋ, ಅಥವಾ ರಸ್ತೆ ಮರು ಡಾಂಬರೀಕರಣ ಮಾಡ್ತಾರೋ ಅಥವಾ ಇದು ಡಾಂಬರೀಕರಣನೇ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂತಂದರೆ ಇದು ಒಂದ್ಸಲ ಈ ರಸ್ತೆ ಓಡಾಡಿದ್ರೆ ಗೊತ್ತಾಗ್ತದೆ ಇದು ಮರು ಡಾಂಬರೀಕರಣ ಮಾಡಲಿಕ್ಕೂ ಬರೋಲ್ಲ. ಇದು ಡಾಂಬರೀಕರಣನೇ ಮಾಡಬೇಕು. ಆದರೆ ನೀನು ಯಾವಾಗ ಮಾಡಿ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಹೀಗೆ ಟೆಂಡರ್ ಪ್ರಕ್ರಿಯೆ ಮುಗಿದು ಅದ್ರದ್ದು ವರ್ಕ್ ಆರ್ಡರ್ ಕೊಟ್ಟು ಈಗ 4 ತಿಂಗಳಾಯ್ತು ಅಂತ ಈಗ ನಮಗೆ ಈಗ ಮಾಹಿತಿ ಬಂದಿದೆ. ಈಗ AWE ನಾವು ಸ್ಪಾಟಿಗೆ ಬರ್ಲಿಕ್ಕೆ ಹೇಳಿದ್ದೀವಿ. ಅವರು ಈಗ ನಾವು ಹೆಚ್ಚು ಕಡಿಮೆ ಸುತ್ತಮುತ್ತಲು ಇರುವಂಥ ಎಲ್ಲ ಊರು ನಾಗರಿಕರು ಅಷ್ಟು ಜನ ಸೇರಿಕೊಂಡಿದ್ದೀವಿ. ಇವತ್ತು ಈ ರಸ್ತೆ ಪರವಾಗಿ ನಾವೆಲ್ಲ ಒಂದು ವಿಚಾರ ಮಾಡಿದ್ದೀವಿ. ಏನಂತಂದರೆ ಇವತ್ತು AWE ಅವರು ಬಂದು ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು, ಅಥವಾ ಇಂಜಿನಿಯರ್ ಅಭಿಯಂತರವ್ರು ಬಂದು ನಮಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಈ ವಿಷಯವಾಗಿ ಏನಾಗಿದೆ, ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ. ಟೆಂಡರ್ ಆಗಿದೆ, ಆಗಸ್ಟ್ಗೆ ವರ್ಕ್ ಆರ್ಡರ್ ಕೊಟ್ಟಿತ್ತು. ಬಟ್ ಏನಾಗಿದೆ ಅಂದರೆ ನಿಮಗೆ ಗೊತ್ತಿದೆ, ಈ ಸರಿ ಮಳೆಗಾಲನೇ ಬೇಗ ಸ್ಟಾರ್ಟ್ ಆಯಿತು. ಮತ್ತು ಇನ್ನೂ ಕೂಡ ಬರ್ತಾನೆ ಇದೆ. ಈ ಮಳೆಗಾಲ ಇನ್ನೂ ಆವಾಗ ಮಧ್ಯದಲ್ಲಿ ಒಂದು ಬರ್ತಾನೆ ಇದೆ. ಸ್ವಲ್ಪ ಮಳೆಗಾಲ ಕಡಿಮೆ ಆಗ್ತದೆ ಅಂದರೆ ಇನ್ನು ಮೋಸ್ಟ್ಲಿ ಇನ್ನೊಂದು ವೀಕಲ್ಲಿ ನಾವು ಸ್ಟಾರ್ಟ್ ಮಾಡಿಸ್ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ. ಕೇಳಿರಿ, ಅವ್ರಿಗೆ ಟೈಮ್ ಆಯಿತು. ನಾವು ಅಂದರೆ ನಾನು ಹೇಳ್ಬಿಟ್ಟು ಮಾಡಿಸ್ಕೊಡ್ತೇನೆ. ಯಾವನ್ನ ಹೇಳಿದ್ರು ಅವನಿಗೆ ಸರಿ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಸರ್, ನೀವೇ ನಮಗೊಂದು ಭರವಸೆ ಕೊಡಿ. ಆ ಭರವಸೆ ತೊಗೊಂಡು ನಾವು ಹೋಗ್ತೀವಿ. ಆ ಡೇಟ್ ತನಕ ನಾವು ಟೈಮ್ ಕೊಡಿ. ಈ ವೀಕ್ ಅಂದರೆ ತಾರೀಕು ಎಷ್ಟು ಹೇಳಿ? ನಾವು 17ನೇ ತಾರೀಕು ಒಳಗೆ ಕೆಲಸ ಮನವಿಗೆ AWE ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟರು. 17ನೇ ತಾರೀಕು ಒಳಗೆ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟೋಗಿದ್ದಾರೆ. ಅಲ್ಲಿ ತನಕ ನಾವು ಊರು ಜನ ಎಲ್ಲ ಶಾಂತಿಯುತವಾಗಿ ಕಾಯ್ತೀವಿ. ನಿರ್ಧಾರವನ್ನು ಗ್ಯಾರಂಟಿ ತಗೊಳ್ತೀವಿ. ಯಾಕೆಂತಂದರೆ ನಮ್ಮ ಮುಂದಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗಲ್ಲ. किसमें से डाले? किसी ग्रेन्स का इसमें रखे, चावल के इसमें रखे? नहीं ऐसा मैं डाली हूँ। नहीं, किसमें से डाले? किसी ग्रेन्स का इसमें रखे, चावल के इसमें रखे? नहीं ऐसा मैं डाली हूँ। नहीं किसमें से डाले? किसी ग्रेन्स का इसमें रखे, चावल के इसमें रखे? नहीं ऐसा नहीं, इसको क्या करना अभी क्या है? अभी वो एक्सपायरी भी चेक किया, अभी वो डीलरशिप और शॉप वाले को भी कुछ नहीं कर सकते। अभी हम भी क्या इतना बड़ा कंपनी है उसको एक नहीं, इसको क्या करना अभी क्या है? अभी वो एक्सपायरी भी चेक किया, अभी वो डीलरशिप
और शॉप वाले को भी कुछ नहीं कर सकते। भी हम भी क्या इतना बड़ा कंपनी है, उसको एक ಹುಲ್ ಕಾಣ್ತಾ ಉಂಟಲ್ಲ, ಲಾಸ್ಟ್ ಹುಲ್ ಕಾಣ್ತಾ ಉಂಟಲ್ಲ, ಅದರಿಂದ ಆಚೆಗೆ ಒಂಚೂರು ಇದೇ ಟ್ರೆಂಚು, ಆ ಹುಲ್ಲಿಂದ ಆಚೆಗೆ, ಈ ಟ್ರೆಂಚ್ ಒಳಗೆ ಇರಬೇಕು, ಆ ಹುಲ್ಲಿಂದ ಆಚೆಗೆ, ಆ ಹುಲ್ಲಿದೆ ನೋಡಿ, ಆ ಹುಲ್ಲು. ಇದೆ ನೋಡಿ ಆ ಕಡೆ ಹುಲ್ಲಿಂದ ಆಚೆಗೆ. ಮಾನ್ಯ ಅಪರ ಆಯುಕ್ತರು ಬೆಳಗಾವಿ, ಮಾನ್ಯ ಜಂಟಿ ಆಯುಕ್ತರು ಹೊಸಪೇಟೆ ವಿಭಾಗ, ಮಾನ್ಯ ಅಬಕಾರಿ ಉಪಾಯುಕ್ತರು ಕೊಪ್ಪಳ ಜಿಲ್ಲೆ ಕೊಪ್ಪಳ ರವರ ಮಾರ್ಗದರ್ಶನದಲ್ಲಿ ಇಂದು ಕುಷ್ಟಗಿ ತಾಲೂಕಿನ ನವಲಕೊಪ್ಪ ಗ್ರಾಮದ ನಡುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 12 ಇಸ 4ರಲ್ಲಿ ರಂಜಿತ್ ಸಿಂಗ್ ತಂದೆ ಅರವಿಂದ್ ಸಿಂಗ್ ಚವ್ಹಾಣ್ ರವರಿಗೆ ಸೇರಿದ ಟಿನ್ ಶೆಡ್, ದ್ವಿಚಕ್ರ ವಾಹನ ಹಾಗೂ ಕೋಳಿಗೂಡಿನಲ್ಲಿ ಸುಮಾರು 5 kg ಒಣ ಗಾಂಜಾ ದೊರಕಿದ್ದು ಅಬಕಾರಿ ಉಪಾಯುಕ್ತರ ಕಚೇರಿ ನಿರೀಕ್ಷಕರಾದ ಬಸವರಾಜ್ ಕಾಕರಗಲ್ ಅವರು ಪ್ರಕರಣ ದಾಖಲಿಸುತ್ತಾರೆ. ಸ್ಥಳದಲ್ಲಿ ಆರೋಪಿಯು ಇರುವುದಿಲ್ಲ, ತಲೆಮರೆಸಿಕೊಂಡಿರ್ತಾನೆ. ಮುಂದಿನ ತನಿಖೆ ಕೈಗೊಂಡು ಆರೋಪಿತರನ್ನು ಬಂಧಿಸಲಾಗುವುದು. ಸರ್, ಸುಮಾರು ಎಷ್ಟು ಬೆಲೆ ಬಾಳುತ್ತೆ ಸರ್ ಗಾಂಜಾ? ಸುಮಾರು ಇದು 3 ಲಕ್ಷ ಬೆಲೆ ಬಾಳುತ್ತೆ ಹಾಗೂ ದ್ವಿಚಕ್ರ ವಾಹನ 1.5 ಲಕ್ಷ, ಒಟ್ಟಿನಲ್ಲಿ 4.5 ಲಕ್ಷ ಬೆಲೆ ಬಾಳುತ್ತೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.